ಅಧ್ಯಕ್ಷರ ವಿರುದ್ಧ ಸುಮಾರು 8 ಜನ ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಎಂಸಿ ಸುಧಾಕರ್, ಲಕ್ಷ್ಮಣ್ ಸವದಿ, ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್, ಎಂಎಲ್ಸಿ ರವಿ ಸೇರಿದಂತೆ ಮಂಜುನಾಥ್ ಗೌಡ ಸೇರಿ ಸುಮಾರು 8 ಜನ ಸದಸ್ಯರಿಂದ ಅವಿಶ್ವಾಸ ನಿರ್ಣಯ ಆಗಿದೆ. ನಿನ್ನೆ ನಡೆದ ಬೋರ್ಡ್ ಮೀಟಿಂಗ್ ಬಳಿಕ ಅವಿಶ್ವಾಸ ಮಂಡನೆಯಾಗಿದ್ದು ಎಂಡಿ ದೇವರಾಜುಗೆ ಅವಿಶ್ವಾಸ ನಿರ್ಣಯ ಪತ್ರವನ್ನ ಸದಸ್ಯರುಗಳು ಸಲ್ಲಿಸಿದ್ದಾರೆ. ಸುಮಾರು 3 ದಿನದ ಒಳಗೆ ಸಹಕಾರಿ ಇಲಾಖೆ ರಿಜಿಸ್ಟರ್ಗೆ ಪತ್ರ ರವಾನೆ ಆಗುವಂತಹ ಸಾಧ್ಯತೆ ಕೂಡ ಇದೆ. 15 ದಿನದ ಒಳಗೆ ನೂತನ ಅಧ್ಯಕ್ಷರ ಮರು ಆಯ್ಕೆ ಪ್ರಕ್ರಿಯೆ ಕೂಡ ಆಗುವ ಸಾಧ್ಯತೆ ಇದೆ. ಬಿಜೆಪಿಯ ಶಾಸಕ ಬೆಳ್ಳಿ ಪ್ರಕಾಶ್ ಅಧಿಕಾರ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಓಕೆ, ಇದೀಗ ಬೆಳ್ಳಿ ಪ್ರಕಾಶ್ ಕಡೂರಿನ ಶಾಸಕರು. ಸುಮಾರು 2 ವರ್ಷಗಳಿಂದ ಈ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಿರಲಿಲ್ಲ. ಈಗ ಸದ್ಯಕ್ಕೆ ನೋಡೋದಾದ್ರೆ ಡಿ.ಕೆ. ಬಣ ಮೇಲುಗೈ ಸಾಧಿಸಿದಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಡಿ.ಕೆ. ಅಂದ್ರೆ ಸಿಎಂ ಆಪ್ತ ಶಾಸಕ ಮತ್ತು ಡಿ.ಸಿ.ಎಂ ಸಂಬಂಧಿ ಮಧ್ಯ ಫೈಟ್ ನಡೀತಾ ಇತ್ತು. ಇದು ಈ ಒಂದು ಸ್ಥಾನಕ್ಕೇರಲು ಈಗ ಸುಮಾರು 8 ಜನ ಸದ್ಯ ಇದ್ದಂತಹ ಅಧ್ಯಕ್ಷರ ಅಂದರೆ ಬೆಳ್ಳಿ ಪ್ರಕಾಶ್ ಯಾರಿದ್ರು ಅವ್ರ ಮೇಲೆ ಅವಿಶ್ವಾಸ ನಿರ್ಣಯ, ಅಂದರೆ ಇವರು ಬೇಡ ಬದಲಾಯಿಸಬೇಕು ಅಂತ ಸುಮಾರು 8 ಜನ ಒಂದು ಅವಿಶ್ವಾಸ ನಿರ್ಣಯವನ್ನು ಮಾಡಿದ್ದಾರೆ. ಸೊ ಈಗ ಹಾಗಾದರೆ ಯಾರಾಗ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಇದು ಬದಲಾವಣೆ ಆಗಿರಲಿಲ್ಲ. ಹತ್ತಿರ 2 ವರ್ಷ ಆಯ್ತಲ್ಲ. ಬೆಳ್ಳಿ ಪ್ರಕಾಶೇ ಇದ್ರು, ಕಡೂರಿನ MLA ಇವರು ಬೆಳ್ಳಿ ಪ್ರಕಾಶ್. ಇದೀಗ ನಿನ್ನೆ ನಡೆದಂತಹ ಬೋರ್ಡ್ ಮೀಟಿಂಗ್ ಬಳಿಕ ಅವಿಶ್ವಾಸ ಮಂಡನೆ ಆಗಿದೆ. ಸೊ ಹಾಗಾದರೆ ಯಾರಾದರೂ ಬದಲಾಗ್ತಾರೆ, ಯಾರಾಗ್ತಾರೆ, CM ಬಣನ ಅಥವಾ DCM ಬಣದಲ್ಲ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಅಧ್ಯಕ್ಷರ ವಿರುದ್ಧ ಅಂದರೆ ಪ್ರೆಸೆಂಟ್ ಇರುವ ಅಧ್ಯಕ್ಷರ ವಿರುದ್ಧ ಸುಮಾರು 8 ಜನ ಸದಸ್ಯರಿಂದ ಅವಿಶ್ವಾಸ ನಿರ್ಣಯ ಆಗಿದೆ. ಯಾರೆಲ್ಲ ಅಂತ ನೋಡೋದಾದರೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವ ಎಂಸಿ ಸುಧಾಕರ್, ಲಕ್ಷ್ಮಣ್ ಸವದಿ ಮತ್ತು ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್, MLC ರವಿ ಸೇರಿದಂತೆ ಒಟ್ಟು 8 ಜನ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಮೇಲೆ ಡಿ.ಕೆ. ಶಿವಕುಮಾರ್ ಕಣ್ಣು. ಅದಕ್ಕೆ ಹೇಳಿದ್ದು ಯಾರಾಗ್ತಾರೆ ಅನ್ನುವಂಥದ್ದು ಕುತೂಹಲ ಕಾಡ್ತಾ ಇದೆ ಅಂತ. ಸಿಎಂ ಆಪ್ತ ಶಾಸಕ ಮತ್ತು DCM ಸಂಬಂಧಿ ಮಧ್ಯ ಫೈಟ್ ಜೋರಾಗಿದೆ. ಲಕ್ಷ್ಮಣ್ ಸವದಿಗೆ ಪಟ್ಟ ಕಟ್ಟೋಕೆ ಡಿ.ಕೆ. ಶಿವಕುಮಾರ್ ಮುಂದಾದ್ರ. ಸಿಎಂ DCM ಬಣ ಬಡಿದಾಟಕ್ಕೆ ಹೊಸ ಅಧ್ಯಕ್ಷರ ಆಯ್ಕೆ ಸಾಕ್ಷಿಯಾಗತ್ತಾ? ಅಧ್ಯಕ್ಷರ ಪದಚ್ಯುತಿಗೆ CM ಸೂಚನೆ ಇದ್ರೂ ಕೂಡ ಮಂತ್ರಿಗಳು ಡೋಂಟ್ ಕೇರ್ ಅಂತ ಇದ್ದಾರೆ. ಬಿಜೆಪಿ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಪದಚ್ಯುತಿಗೆ ಸಚಿವರುಗಳು ಅಸಹಕಾರ, ಅಂದರೆ ಬೇಡ ಅವರು ಬದಲಾಯಿಸಿ ಅಂತ. CM ಸೂಚನೆಯನ್ನೂ ಕೂಡ ಸಚಿವ KN ರಾಜಣ್ಣ ಧಿಕ್ಕರಿಸಿದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶದ ಬಳಿಕ ರಾಜಣ್ಣ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. DKಶಿ ನಡೆಯಿಂದ ಕುತುಕುತಾ ಅಂತ ಸಚಿವ ರಾಜಣ್ಣ ಕುದಿತಾ ಇದ್ದಾರೆ. ಸೊ ಹಾಗಾದರೆ ಕುತೂಹಲ ಇರುವಂಥದ್ದು ಅಪೆಕ್ಸ್ ಬ್ಯಾಂಕ್ನ ಮುಂದಿನ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂಥದ್ದು. CM ಬಣದಲ್ಲ, DCM ಬಣದಲ್ಲ, ಇದರಲ್ಲೂ ಕೂಡ ಇವರಿಬ್ಬರ ಬಣದ ನಡುವೆ ಫೈಟ್ ಜೋರಾಗ್ತಾ ಇದೆ. ಡಿ.ಕೆ. ಒಲವು ಯಾರ ಮೇಲೆ, CM ಒಲವು ಯಾರ ಮೇಲೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಇದರ ನಡುವಲ್ಲಿ ಅಧ್ಯಕ್ಷ ಶಾಸಕ ಬೆಳ್ಳಿ ಪ್ರಕಾಶ್ ವಿರುದ್ಧ ಅವಿಶ್ವಾಸ ನಿರ್ಣಯ, ಅಂದರೆ ಅವ್ರ ಮೇಲೆ ನಮಗೆ ವಿಶ್ವಾಸ ಇಲ್ಲ, ಬೇಡ ಬೇರೆಯವ್ರನ್ನ ಬದಲಾಯಿಸೋಣ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಬೆನ್ನಲ್ಲೇ ಈಗ ನೋಡೋಣ ಯಾರಾಗ್ತಾರೆ ಹಾಗಾದರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಅನ್ನುವಂಥದ್ದು. ಅಧ್ಯಕ್ಷ ಗಾದಿ ಮೇಲೆ CM ಬಣ ಮತ್ತು DCM ಬಣ ಎರಡೂ ಕಡೆಯಿಂದಲೂ ಕೂಡ ಕಣ್ಣು ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ನೀಡ್ತಾರೆ, ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಇದೀಗ ಬೆಳ್ಳಿ ಪ್ರಕಾಶ್ ನಂತರ ಯಾರಾಗೋ ಸಾಧ್ಯತೆ ಇದೆ? ಸಿದ್ದು ಮತ್ತು ಡಿ.ಕೆ. ಬಣದಲ್ಲಿ ಇದರಲ್ಲೂ ಕೂಡ ಗುದ್ದಾಟಗಳು ಇರೋದು ಗಮನಿಸ್ತಾ ಇದ್ದೀವಿ ನಾವು. ಯಾರಾಗೋ ಸಾಧ್ಯತೆ ಇದೆ? ರೇಸ್ನಲ್ಲಿ ಎಷ್ಟು ಜನ ಇದ್ದಾರೆ? ಡೀಟೇಲ್ಸ್ ಕೊಡೋದಾದ್ರೆ ವೀರೇಶ್. ವಿದ್ಯಾ, ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ವಿಶೇಷವಾಗಿ ಒಂದು ಕಡೆ ಪವರ್ ಶೇರಿಂಗ್ ವಿಚಾರ, ಇನ್ನೊಂದು ಕಡೆ KPCC ಅಧ್ಯಕ್ಷ ಸ್ಥಾನದ ವಿಚಾರ ಎಷ್ಟೊಂದು ಜೋರಾಗಿ ಚರ್ಚೆ ಆಗ್ತಾ ಇದೆಯೋ ಅಷ್ಟೇ ಜೋರಾಗಿನೂ ಸಹ ಬೆಂಗಳೂರಿನ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದ ವಿಚಾರವೂ ಸಹ ಸಾಕಷ್ಟು ಜೋರಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷಗಳು ಆಗ್ತಾ ಬರ್ತಾ ಇದೆ. ಹೀಗಾಗಿ BJP ಅಧ್ಯಕ್ಷರಾಗಿರ್ತಕ್ಕಂಥ ಬೆಳ್ಳಿ ಪ್ರಕಾಶ್ ಅವ್ರನ್ನ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಚಿಕ್ಕಮಗಳೂರಿನ ಕಾಂಗ್ರೆಸ್ ಭಾಗದ ಶಾಸಕರು ಎಲ್ಲರೂ ಸಹ CM ಮೇಲೆ ಒತ್ತಡವನ್ನು ಹಾಕಿದ್ರು. ಆ ನಿಟ್ಟಿನಲ್ಲೇ CM ಸಿದ್ದರಾಮಯ್ಯನವರು ಸಹಕಾರ ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಬಿಜೆಪಿಯ ಶಾಸಕ ಬೆಳ್ಳಿ ಪ್ರಕಾಶ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿಗೆ ಸೂಚನೆಯನ್ನು ಮಾಡಿ ಅಂತ ಹೇಳಿ CM ಸಿದ್ದರಾಮಯ್ಯನವರು ಸಹಕಾರ ಸಚಿವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಈ ನಿಟ್ಟಿನಲ್ಲೇ ಕಳೆದ ಮಾರ್ಚ್ 7ನೇ ತಾರೀಕಿನ ಅಂದರೆ ಬಜೆಟ್ ಅಧಿವೇಶನದ ವೇಳೆಯಲ್ಲೇ ಈ ವಿಚಾರವನ್ನೇ ಚರ್ಚೆ ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸಹಕಾರ ಸಚಿವ KN ರಾಜಣ್ಣ ಅವರ ಚೇಂಬರ್ಗೂ ಸಹ ಹೋಗಿದ್ರು. ಆದರೆ KN ರಾಜಣ್ಣ ಅವರು ಡಿ.ಕೆ. ಶಿವಕುಮಾರ್ ಅವರ ಭೇಟಿಗೆ ನಿರಾಕರಣೆಯನ್ನು ಮಾಡಿ ಅವರಿಬ್ಬರು ಸಹ ಭೇಟಿಯಾಗಿದ್ದಾರೆ.
ಆಗಿದ್ದಿಲ್ಲ. ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಕಣ್ಣಿಟ್ಟಿದ್ದಾರೆ. ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ MLC ರವಿ ಏನಿದ್ದಾರೆ, ಇವರು ಡಿ.ಕೆ. ಶಿವಕುಮಾರ್ ಅವರ ದೂರದ ಸಂಬಂಧಿ. ಹೀಗಾಗಿ ಇವರನ್ನ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರನ್ನಾಗಿ ಮಾಡಲೇಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಹರಸಾಹಸವನ್ನ ಮಾಡ್ತಾ ಇದ್ದಾರೆ ಮತ್ತು ಲಾಬಿಯನ್ನು ಸಹ ಮಾಡ್ತಾ ಇದ್ದಾರೆ. ಹೀಗಾಗಿನೇ ಡಿ.ಕೆ. ಶಿವಕುಮಾರ್ ಅವರ ಬಣದವರು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರ ಆಗಬಾರ್ದು ಅನ್ನೋದು ಸಿಎಂ ಬಣದಲ್ಲಿರ್ತಕ್ಕಂಥ ಸಚಿವರುಗಳು ಮತ್ತು ಶಾಸಕರುಗಳ ಒತ್ತಡ ಆಗಿರುವಂಥದ್ದು. ಹೀಗಾಗಿನೇ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದಲ್ಲಿ ಬಿಜೆಪಿ ಶಾಸಕರು ಕಂಟಿನ್ಯೂ ಆಗಿ ಬರ್ತಾ ಇದ್ದಾರೆ. ಅವರಿಗೆ ಕೆ.ಎನ್. ರಾಜಣ್ಣ ಅವರು ಸಹ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ವಿಚಾರ ಹೈಕಮಾಂಡ್ ಮಟ್ಟದಲ್ಲೂ ಸಹ ಚರ್ಚೆ ಆದ ಬಳಿಕ ಇದೀಗ ಹೈಕಮಾಂಡ್ ಸೂಚನೆಯ ಮೇರೆಗೆ ಕಾಂಗ್ರೆಸ್ನ ಎಲ್ಲ ನಿರ್ದೇಶಕರು ಏನಿದ್ದಾರೆ, ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು, ಅವರೆಲ್ಲರೂ ಸಹ ನಿನ್ನೆ ಬೋರ್ಡ್ ಮೀಟಿಂಗ್ ಬಳಿಕ ಏನು ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿದ್ದಾರೆ. 3 ದಿನಗಳ ಒಳಗಡೆನೆ ಈಗ ಸಹಕಾರ ಇಲಾಖೆಗೆ ಅದು ಬರುತ್ತೆ. 15 ದಿನಗಳ ಒಳಗನೆ ಮತ್ತೆ ಚುನಾವಣೆಯ ಪ್ರೊಸೆಸ್ ಅನ್ನ, ಹೊಸ ಅಧ್ಯಕ್ಷರ ನೇಮಕಾತಿಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿ ಆದರೆ ಅಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ಬಣದ ಸಚಿವರು ಏನಿದ್ದಾರೆ, ಮತ್ತೊಂದು ಕಡೆ ಬಣ ಬಡಿದಾಟಕ್ಕೆ ವೇದಿಕೆ ಸಿದ್ಧ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ MLC ರವಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿಯನ್ನ ಮಾಡಲಿಕ್ಕೆ ಮುಂದಾದರೆ, ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಸಚಿವರುಗಳು ಮತ್ತು ಶಾಸಕರು ಎಲ್ಲರೂ ಸಹ ಇನ್ನೊಂದು ಕಡೆ ಅವರ ಆಪ್ತರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಅವರ ಹೆಸರನ್ನ ಮುನ್ನಡೆಗೆ ತರುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇವೆ. ಆ ಹಿನ್ನೆಲೆಯಲ್ಲಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಲ್ಲೂ ಸಹ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಣದ ಮಧ್ಯೆ ಫೈಟ್ ಸಾಕಷ್ಟು ಜೋರಾಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ವಿದ್ಯಾ, ಮೇಲ್ನೋಟಕ್ಕೆ ನೋಡೋದಾದ್ರೆ ಯಾವ ಬಣ್ಣದ ಕೈ ಮೇಲಾಗಬಹುದು ಅಂತ ಸದ್ಯ ಕಾಣಿಸ್ತದೆ ವೀರೇಶ್? ವಿದ್ಯಾ, ಅಪೆಕ್ಸ್ ಬ್ಯಾಂಕ್ನಲ್ಲಿ ಒಟ್ಟು 21 ಸದಸ್ಯರು ಅಲ್ಲಿರ್ತಕ್ಕಂಥದ್ದು, ನಿರ್ದೇಶಕರು ಇರುವಂಥದ್ದು. ಆದರೆ 2 ಸ್ಥಾನಗಳು ಖಾಲಿ ಇವೆ. ಉಳಿದಂಥ 19 ನಿರ್ದೇಶಕರುಗಳ ಪೈಕಿ 14 ನಿರ್ದೇಶಕರು ಕಾಂಗ್ರೆಸ್ ಬೆಂಬಲಿತರಾಗಿದ್ದಾರೆ. ಕೇವಲ 5 ನಿರ್ದೇಶಕರ ಬೆಂಬಲದ ಮೇಲೆನೆ ಬೆಳ್ಳಿ ಪ್ರಕಾಶ್ ಅವರು ಅಧ್ಯಕ್ಷರಾಗಿರುವಂಥದ್ದು. ಇಲ್ಲಿ ಚುನಾವಣೆ ಘೋಷಣೆ ಆದಂಥ ಸಂದರ್ಭದಲ್ಲಿ ನಿರ್ದೇಶಕರು ಯಾರಿಗೆ ಮತವನ್ನು ಚಲಾವಣೆ ಮಾಡ್ತಾರ ಅನ್ನೋದ್ರ ಮೇಲೆ ಅಧ್ಯಕ್ಷರಾಗಿ ಆಯ್ಕೆ ಆಗುತ್ತೆ. ಆದರೆ 19 ಸದಸ್ಯರ ನಿರ್ದೇಶಕರ ಪೈಕಿ 14 ನಿರ್ದೇಶಕರು ಕಾಂಗ್ರೆಸ್ ಬೆಂಬಲಿತ ಆಗಿರೋದ್ರಿಂದ ಕಾಂಗ್ರೆಸ್ನ ಹೈಕಮಾಂಡ್ ಏನೊಂದು ಸೂಚನೆಯನ್ನು ಕಳಿಸುತ್ತೆ, ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಸಿಎಂ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಅವರು ಯಾರ ಹೆಸರನ್ನ ಸೂಚನೆಯನ್ನ ಮಾಡ್ತಾರೆ ಅವರಿಗೆ ಈ ನಿರ್ದೇಶಕರು ಎಲ್ಲರೂ ಸಹ ಮತವನ್ನು ಹಾಕಬೇಕಾಗುತ್ತೆ. ಹೀಗಾಗಿ ಒಂದು ವೇಳೆ MLC ರವಿ ಅವರು ಸ್ಪರ್ಧೆ ಮಾಡೋದಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಣದ ಮೇಲುಗೈ ಸಾಧಿಸುತ್ತಾ, ಅಥವಾ ಲಕ್ಷ್ಮಣ ಸವದಿ ಅವರು ಸ್ಪರ್ಧೆ ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯನವರು ಲಕ್ಷ್ಮಣ ಸವದಿ ಅವರನ್ನೇ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಆದ್ರೆ ಕೆ.ಎನ್. ರಾಜಣ್ಣ ಅವರು ಸಹಕಾರ ಸಚಿವರಾಗಿರ್ತಕ್ಕಂಥವರು ಡಿ.ಕೆ. ಶಿವಕುಮಾರ್ನ ಶತಾಯಗತವಾಗಿ ಅಪೆಕ್ಸ್ ಬ್ಯಾಂಕ್ನಿಂದ ದೂರ ಇಡಲೇಬೇಕು ಅನ್ನೋ ನಿಟ್ಟಿನಲ್ಲೇ ಇದೀಗ MLC ರವಿ ಅವರನ್ನ ಅಧ್ಯಕ್ಷ ಸ್ಥಾನ ಮಾಡಲಿಕ್ಕೆ ಅವರು ಒಪ್ತಾ ಇಲ್ಲ. ಹೀಗಾಗಿ ಲಕ್ಷ್ಮಣ ಸವದಿ ಅವರ ಹೆಸರು ಸಹ ಇದೀಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಹೀಗಾಗಿ MLC ರವಿ ಮತ್ತು ಶಾಸಕ ಲಕ್ಷ್ಮಣ ಸವದಿ ಅವರ ಮಧ್ಯೆ ಫೈಟ್ ಜೋರಾಗಿ ಕಂಡು ಬರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ವಿದ್ಯಾ, ಇನ್ ಕೇಸ್ ಡಿ.ಕೆ. ಬಣ ಮೇಲುಗೈ ಸಾಧಿಸ್ಬಿಟ್ರೆ ರಾಜಣ್ಣ ಯಾಕೆ ಸುಮ್ಮನೆ ಕೂರ್ತಾರೆ? ಅವ್ರಿಗೆ ಊರಲ್ಲೇ ಒಂಥರ ಹಿನ್ನಡೆ ಆದಂಗಲ್ವಾ? ಖಂಡಿತವಾಗಿಯೂ. ಯಾಕಂತಂದ್ರೆ ಸಹಕಾರ ಸಚಿವರು ಕೆ.ಎನ್. ರಾಜಣ್ಣ ಆಗಿರೋ ಹಿನ್ನೆಲೆಯಲ್ಲಿ ಅಪೆಕ್ಸ್ ಬ್ಯಾಂಕಿನ ಮೇಲೆ ಕೆ.ಎನ್. ರಾಜಣ್ಣ ಅವರ ಹಿಡಿತ ಇರೋದ್ರಿಂದನೂ ಸಹ ಅವರಿಗೆ ಬೇಕಾಗಿರ್ತಕ್ಕಂಥ ನಿರ್ದೇಶಕರನ್ನೇ ಅವರು ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ದೂರದ ಸಂಬಂಧಿ MLC ರವಿಗೆ ಯಾವುದೇ ಕಾರಣಕ್ಕೂ ಅವರು ಅಧ್ಯಕ್ಷರ ಆಗಲೇಬಾರದು ಅನ್ನೋ ನಿಟ್ಟಿನಲ್ಲೇ ಡಿ.ಕೆ. ಶಿವಕುಮಾರ್ ಅವ್ರನ್ನ ಇಷ್ಟು ದಿನಗಳ ಕಾಲದಿಂದ ಅವರ ಭೇಟಿಗೆ ನಿರಾಕರಣೆಯನ್ನ ಮಾಡಿದ್ರು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಬರ್ತಾ ಇದೆ, ಅಲ್ಲಿ ನಮ್ಮ ನಿರ್ದೇಶಕರೇ ಹೆಚ್ಚಾಗಿದ್ದಾರೆ, ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ ಅಧ್ಯಕ್ಷರಾಗಬೇಕು, ಪಕ್ಷಕ್ಕೆ ಆ ಸ್ಥಾನ ನಿಗದಿ ಆಗಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿದ ಬಳಿಕವೇ ಇದೀಗ ಅಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಆಗಿರುವಂಥದ್ದು. ಆದರೆ ಸಿಎಂ ಸಿದ್ದರಾಮಯ್ಯನವರ ಬಣ ಈ ಅಧ್ಯಕ್ಷ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಗೇಮ್ ಪ್ಲಾನ್ ಅನ್ನ ಮಾಡುತ್ತೆ ಅನ್ನೋದನ್ನ ಸ್ವಲ್ಪ ದಿನಗಳಲ್ಲೇ ಗೊತ್ತಾಗುತ್ತೆ. ಆದರೆ ಸಹಕಾರ ಕ್ಷೇತ್ರ ಏನಿದೆ, ಸಹಕಾರ ಕ್ಷೇತ್ರ ಪದೇ ಪದೇ ಸರ್ಕಾರದ ಮೇಲೆ ಏಟನ್ನು ಕೊಡ್ತಾನೆ ಬರ್ತಾ ಇರುವಂಥದ್ದು. ಈ ಹಿಂದೆನೂ ಸಹ ಬೆಳಗಾವಿ ಚುನಾವಣೆ ಆದಂಥ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಪತನಕ್ಕೆ ಇದೇ ಸಹಕಾರ ಕ್ಷೇತ್ರ ಕಾರಣವಾಗಿತ್ತು. ಇದೀಗ ಅಪೆಕ್ಸ್ ಬ್ಯಾಂಕ್ನ ವಿಚಾರವೂ ಸಹ ಸಾಕಷ್ಟು ಜೋರಾಗಿ ಸದ್ದು ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಈ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬಣದ ಮಧ್ಯೆ ಯಾವ ಮಟ್ಟಕ್ಕೆ ಫೈಟ್ಗೆ ಕಾರಣ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ವಿದ್ಯಾ, ಏನು ಇದರಲ್ಲಿ ಗುಬ್ಬಿ ಶಾಸಕರ ಏನು ಶ್ರೀನಿವಾಸ್ ಇದ್ದಾರೆ, ಅವ್ರ ಬೆಂಬಲಿಗರ ಪಾತ್ರ ಏನಾಗ್ಬೋದು ಈ ಅಧ್ಯಕ್ಷ ಸ್ಥಾನದಲ್ಲಿ? ವಿದ್ಯಾ, ಇಲ್ಲಿ ಕೇವಲ 21 ನಿರ್ದೇಶಕರ ಪೈಕಿ 19 ನಿರ್ದೇಶಕರು ಈಗಾಗಲೇ ಇದ್ದಾರೆ. 19 ನಿರ್ದೇಶಕರ ಪೈಕಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಯಾರು ಮಾಡ್ತಾರೆ, ಯಾರು ಯಾರಿಗೆ ಮತವನ್ನು ಚಲಾವಣೆ ಮಾಡ್ತಾರೆ ಅನ್ನೋದೇ ಇಲ್ಲಿ ಆಗಿರುವಂಥದ್ದು. ಯಾಕಂತಂದ್ರೆ ಪಕ್ಷದ ಚಿಹ್ನೆ ಅಡಿಯಲ್ಲಿ ಗೆದ್ದಂಥ ನಿರ್ದೇಶಕರು ಇವರು ಯಾರೂ ಸಹ ಅಲ್ಲ. ಹೀಗಾಗಿ ಅವರು ಕೊನೆಯ ಕ್ಷಣದಲ್ಲೂ ಸಹ ಅವರ ಮತವನ್ನು ಯಾರಿಗೆ ಬೇಕಾದರೂ ಸಹ ಚಲಾವಣೆ ಮಾಡುವಂಥ ಸಾಧ್ಯತೆಗಳು ಇವೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ಬಣ ಮೇಲ್ಗೈ ಸಾಧಿಸುತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಸ್ಪರ್ಧೆ ಮಾಡುವಂಥವ್ರು ಮೇಲ್ಗೈ ಸಾಧಿಸ್ತಾರಾ ಅನ್ನೋದು ಸಾಕಷ್ಟು
ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಆದರೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನ ಏನಿದೆ, ಈ ಚುನಾವಣೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಬಣಕ್ಕೂ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣಕ್ಕೂ ಸಾಕಷ್ಟು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ವಿದ್ಯಾ, ಸಿದ್ದು ಬಣ ಡಿ ಕೆ ಬಣ ಅನ್ನೋದಕ್ಕಿಂತ ಈಗ ರಾಜಣ್ಣ ಅವರ ಹೆಸರು ಕೂಡ ಇದರಲ್ಲಿ ಕೇಳಿ ಬರ್ತಾ ಇರೋದ್ರಿಂದ, ಸಹಕಾರಿ ಸಚಿವರಾಗಿರೋದ್ರಿಂದ ಬಹಳ ಪ್ರತಿಷ್ಠೆಯಾಗಿ ಅವರು ಕೂಡ ತಗೊಳ್ತಾ ಇದ್ದಾರನ್ನ, ಬಹಳ ಗಂಭೀರವಾಗಿ ತಗೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಲ್ವಾ ವೀರೇಶ್? ಖಂಡಿತವಾಗಿಯೂ ವಿದ್ಯಾ, ಯಾಕಂತಂದ್ರೆ ಸಹಕಾರ ಸಚಿವರಾಗಿರ್ತಕ್ಕಂಥವ್ರು ಸಹಕಾರ ಕ್ಷೇತ್ರದ ಅಡಿಯಲ್ಲೇ ಬರ್ತಕ್ಕಂಥ ಅಪೆಕ್ಸ್ ಬ್ಯಾಂಕ್ನ ಮೇಲೆ ಎಲ್ಲ ರೀತಿಯಾದಂಥ ಹಿಡಿತವನ್ನು ಸಾಧಿಸಲಿಕ್ಕೆ ಅವರು ಮುಂದಾಗ್ತಾ ಇರುವಂಥದ್ದು. ಯಾಕಂತಂದ್ರೆ ಅಪೆಕ್ಸ್ ಬ್ಯಾಂಕ್ನಲ್ಲಿ ಈ ಹಿಂದೆ ಕೆಲವು ಹಗರಣಗಳು ನಡೆದಿವೆ. ಆ ಹಗರಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದವರು ಯಾರಾದರೂ ಅಧ್ಯಕ್ಷರಾದರೆ ಆ ಹಗರಣಗಳು ಮತ್ತೆ ತನಿಖೆಗೆ ಒಳಗಾಗುವಂಥ ಸಾಧ್ಯತೆಗಳಿವೆ. ಹೀಗಾಗಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಬಣದವರನ್ನೇ, ಅವರ ಬೆಂಬಲಿತರನ್ನೇ, ವಿಶೇಷವಾಗಿ ಅವರ ದೂರದ ಸಂಬಂಧಿಯಾಗಿರ್ತಕ್ಕಂಥ MLC ರವಿ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಲೇಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಆದರೆ ಸಹಕಾರ ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಅವರು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಯಾಗಿರ್ತಕ್ಕಂಥ MLC ರವಿ ಅವರು ಅಧ್ಯಕ್ಷರು ಆಗಲೇಬಾರದು ಅನ್ನೋ ನಿಟ್ಟಿನಲ್ಲೇ ಅವರು ಫೈಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ರಾಜಣ್ಣ ಅವರ ಪ್ರತಿಷ್ಠೆಗೂ ಸಹ ಕಾರಣ ಆಗೋದರಲ್ಲಿ ಎರಡು ಮಾತಿಲ್ಲ. ಆದರೆ KN ರಾಜಣ್ಣ ಅವರು ಈ ಚುನಾವಣೆಯ ವೇಳೆಯಲ್ಲಿ ಯಾವ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡಬೇಕಾಗಿರುವಂಥದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಇದೀಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಆಗಿದೆ. ಇಲ್ಲಿ ತನಕ ಇದ್ದಂಥವರು ಬೆಳ್ಳಿ ಪ್ರಕಾಶ್, ಕಡೂರಿನ ಶಾಸಕ. 2 ವರ್ಷದಿಂದ ಅವರೇ ಇದ್ರು, ಬದಲಾವಣೆ ಆಗಿರಲಿಲ್ಲ. ಬಟ್ ಈಗ ಅವರ ಮೇಲೆ ಅವಿಶ್ವಾಸ ನಿರ್ಣಯ ಮಂಡನೆ ಆಗಿರೋದ್ರಿಂದ ಅವ್ರು ಬೇಡ, ಬದಲಾಯಿಸಬೇಕು ಅಂತ ಸದಸ್ಯರ ಒತ್ತಾಯ ಕೇಳಿ ಬಂದಿರೋದ್ರಿಂದ ಬದಲಾವಣೆ ಆಗುತ್ತೆ. ಬಟ್ ಯಾರು ಆಗ್ತಾರೆ ಅನ್ನುವಂಥದ್ದು ಕುತೂಹಲ. ಒಂದು ಡಿ ಕೆ ಬಣ ಮತ್ತು CM ಬಣ, ಸಿದ್ದು ಬಣ ಇಬ್ಬರ ನಡುವೆ ಫೈಟ್ ಹಲವು ವಿಚಾರಗಳಿಗೆ ನಡ್ಕೊ ಬಂದಿದೆ. ಅದರಲ್ಲಿ ಇದೀಗ ಅಪೆಕ್ಸ್ ಬ್ಯಾಂಕ್ ಕೂಡ ಸೇರ್ತಾ ಇರುವಂಥದ್ದು ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗಿದೆ. ಆಮೇಲೆ ಇತ್ತೀಚೆಗೆ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿಗೆ ಸಿಗಾಕೊಂಡಿದ್ದ ರಾಜಣ್ಣ, ಸಹಕಾರ ಸಚಿವರು, ಅವರ ಅಂಡರ್ನಲ್ಲೇ ಬರುತ್ತೆ ಇದು ಕೂಡ. ಈಗ ಅವರೆಲ್ಲಾದರೂ ಇದರಲ್ಲಿ ಡಿ ಕೆ ಬಣ ಮೇಲಾಗ್ಬಿಟ್ರೆ, ಅವ್ರ ಮೇಲುಗೈ ಸಾಧಿಸ್ಬಿಟ್ರೆ ಡೆಫಿನೆಟ್ಲಿ ಇವ್ರಿಗೆ ಹಿನ್ನಡೆ. ಇದು ಅವರ ಇಲಾಖೆಯಲ್ಲೇ ಬರುವಂಥದ್ದು. ಕೂರ್ತಾರೆ ನಿಜಕ್ಕೂ ರಾಜಣ್ಣ, ಸಿದ್ದರಾಮಯ್ಯ ಅವ್ರಿಗಿಂತ ಹೆಚ್ಚುವರಿಯಾಗಿ ತಲೆ ಕೆಡಿಸ್ಕೊಬಿಡ್ತಾರೆ ಈ ವಿಚಾರದಲ್ಲಿ. ಸೊ ಹಾಗಾಗಿ ಯಾರಾಗ್ತಾರೆ ಅನ್ನೋಕ್ಕಿಂತ ಯಾವ ಬಣದವರು ಮೇಲುಗೈ ಸಾಧಿಸ್ತಾರೆ ಅನ್ನುವಂಥದ್ದು ವೆರಿ ಇಂಟ್ರೆಸ್ಟಿಂಗ್. ಇನ್ನೊಂದು 15 ದಿನದಲ್ಲಿ ಉತ್ತರ ಗೊತ್ತಾಗೋಗ್ಬಿಡುತ್ತೆ. ಕಾದ್ ನೋಡೋಣ ಏನಾಗುತ್ತೆ.